ಯುದ್ಧಕ್ಕೆ ಸಜ್ಜಾಯಿತು ಸಮರಾಂಗಣ. ಪಾಕ್ ಅಸ್ತಿತ್ವಕ್ಕೆ ಬಂದು ಬಿಡ್ತಾ ಕುತ್ತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ ಅರ್ಧ ಶತಮಾನಗಳೇ ಉರುಳಿ ಹೋಗಿದೆ. ಒಂದಿಡೀ ಪೀಳಿಗೆ ಕನಸಿನಲ್ಲೂ ಇಂಥದ್ದೊಂದು ಕಲ್ಪನೆಯನ್ನ ಮಾಡಿರ್ಲಿಕ್ಕಿಲ್ಲ. ಅಂಥದ್ದೊಂದು ಸಂದರ್ಭ ಬಂದ್ರೆ ಹೇಗೆ ಅನ್ನುವ ಊಹೆ ಕೂಡ ಯಾರೊಬ್ಬರಿಗೂ ಇರಲಿಲ್ಲ. ಎಸ್, ಕಡೆಗೂ ಆ ಪ್ರತಿಕಾರದ ಗಳಿಗೆ ಹತ್ತಿರವಾದಂತೆ ಕಾಣ್ತಾ ಇದೆ. ಪಹಲ್ಗಾಮ್ನಲ್ಲಿ ನರಮೇಧ ನಡೆಸಿದ ಮತ್ತು ಅದಕ್ಕೆ ಸಾಥ್ ಕೊಟ್ಟವರ ಸಂಹಾರದ ಪಾಂಚಜನ್ಯ ಮೊಳಗಿಯಾಗಿದೆ. ಇನ್ನೇನಿದ್ರೂ ಕೇವಲ ಆಕ್ಷನ್ ಮಾತ್ರ ಬಾಕಿ. ಹೌದು, ಭಾರತ ಹಿಂದೆಂದೂ ಇಡದಂತಹ ದೊಡ್ಡ ಹೆಜ್ಜೆ ಇಡಲು ಅಣಿಯಾಗಿದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ 54 ವರ್ಷಗಳ ಬಳಿಕ ದೇಶದ 244 ಜಿಲ್ಲೆಗಳಲ್ಲಿ ಅಣಕು ಯುದ್ಧದ ಡ್ರಿಲ್ ನಡೆಸಲಾಗ್ತಾ ಇದೆ. 1971ರ ಬಾಂಗ್ಲಾ ವಿಮೋಚನೆ ಬಳಿಕ ಮೊದಲ ಡ್ರಿಲ್. ಮೊಳಗಲಿದೆ ಸೈರನ್, ಇಡೀ ಊರಿಗೂರೇ ಸ್ವಿಚ್ಡ್ ಆಫ್. ಅದು 1971 ಬಾಂಗ್ಲಾ ವಿಮೋಚನೆಗಾಗಿ ಭಾರತ ಪಾಕ್ ವಿರುದ್ಧ ಸಮರ ಸಾರಿದ್ದ ಸಮಯ. ಹಿಂದೂಸ್ತಾನ ಅಂದು ಯುದ್ಧಕ್ಕೆ ಸಾಕ್ಷಿಯಾದ ಬಳಿಕ ಮತ್ತೆಂದೂ ದೇಶದಲ್ಲಿ ಅಂಥದ್ದೊಂದು ಸನ್ನಿವೇಶ ಎದುರಾಗಿರಲಿಲ್ಲ. ಆದ್ರೀಗ ಕಾಲ್ಕೆರೆದು ಜಗಳಕ್ಕೆ ನಿಂತ ನಸುಗುನ್ನಿ ಪಾಕಿಗಳ ಅಹಂಕಾರವನ್ನ ಚೆಂಡಾಡಬೇಕಿದೆ. ಇದಕ್ಕಾಗಿಯೇ ಪೂರ್ವ ತಯಾರಿ ಅನ್ನುವಂತೆ ಇಂದಿನ ಪೀಳಿಗೆಗೆ ಯುದ್ಧದ ವಾತಾವರಣದ ಅಣುಕು ಸೃಷ್ಟಿಸುವ ಮೂಲಕ ಭವಿಷ್ಯದ ಪರಿಸ್ಥಿತಿ ನಿಭಾಯಿಸುವ ಪಾಠವನ್ನ ಮಾಡಲಾಗ್ತಾ ಇದೆ. ಯುದ್ಧದ ಡ್ರಿಲ್ನಲ್ಲಿ ಏನೆಲ್ಲ ನಡೆಯುತ್ತೆ? ವಾಯುದಾಳಿಯ ಎಚ್ಚರಿಕೆ, ಯುದ್ಧದ ವೇಳೆ ರಕ್ಷಣೆ ಕುರಿತು ತರಬೇತಿ, ರಾತ್ರಿ ಹೊತ್ತಲ್ಲಿ ವಿದ್ಯುತ್ ದೀಪ ಆಫ್, ಪ್ರಮುಖ ಸ್ಥಾವರಗಳ ಮರೆಮಾಚುವಿಕೆ, ಸ್ಥಳಾಂತರ ಯೋಜನೆಯ ಪೂರ್ವಾಭ್ಯಾಸ. ಯುದ್ಧದ ಡ್ರಿಲ್ನ ಅಂಗವಾಗಿ ದೇಶದ 244 ಜಿಲ್ಲೆಗಳ ಜನರಿಗೆ ಕೆಲ ಸುರಕ್ಷಿತ ಪಾಠ್ಯದ ಪ್ರಾಯೋಗಿಕ ತರಬೇತಿಯನ್ನ ನೀಡಲಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಶತ್ರುಗಳ ವಾಯು ದಾಳಿಯಾದಾಗ ಪಾರಾಗಲು ಮುನ್ಸೂಚನೆ ಅನ್ನುವಂತೆ ಸೈರನ್ ಮೊಳಗಲಿದೆ. ಎರಡನೇದಾಗಿ ಬಾಂಬ್ ದಾಳಿ ಆರಂಭವಾದರೆ ಬಚಾವ್ ಆಗಲು ಯುದ್ಧದ ವೇಳೆ ರಕ್ಷಣೆಯ ತರಬೇತಿ ನೀಡಲಾಗುತ್ತೆ. ಮೂರನೇದಾಗಿ ರಾತ್ರಿ ಹೊತ್ತಲ್ಲಿ ಎದುರಾಳಿಗಳು ದಾಳಿಗೆ ಮುಂದಾದರೆ ಆ ಪ್ರದೇಶದ ನಗರ ಪಟ್ಟಣಗಳ ಸುಳಿವು ಸಿಗದಂತೆ ವಿದ್ಯುತ್ ಸಂಪರ್ಕವನ್ನೇ ಸಂಪೂರ್ಣ ಸ್ಥಗಿತಗೊಳಿಸುವಿಕೆ. ಈ ಸಂದರ್ಭದಲ್ಲಿ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದನ್ನ ಹೇಳಿಕೊಡಲಾಗ್ತಾ ಇದೆ. ನಾಲ್ಕನೇದಾಗಿ ದೇಶದ ಪ್ರಮುಖ ವಿದ್ಯುತ್, ಥರ್ಮಲ್, ಸೋಲಾರ್ ಸ್ಥಾವರಗಳನ್ನ ಶತ್ರುಗಳಿಂದ ಮರೆಮಾಚುವ ಪ್ರಕ್ರಿಯೆ ನಡೆಸಲಿದೆ. ಅಂತಿಮವಾಗಿ ತುರ್ತು ಸಂದರ್ಭ ಎದುರಾದರೆ ಶತ್ರುಗಳ ಕಣ್ತಪ್ಪಿಸಿ ಹೇಗೆ ಜನರನ್ನ ಸ್ಥಳಾಂತರಿಸಬೇಕು ಅನ್ನೋದರ ಬಗ್ಗೆಯೂ ಯುವಕರು ಸ್ಥಳೀಯರಿಗೆ ತರಬೇತಿಯನ್ನ ನೀಡಲಾಗ್ತಾ ಇದೆ. ಯಾವೆಲ್ಲ ರಾಜ್ಯಗಳಲ್ಲಿ ನಡೆಯಲಿದೆ ಡ್ರಿಲ್? ಕರ್ನಾಟಕಕ್ಕೂ ಎದುರಾಗುತ್ತಾ ಆತಂಕ? ಮೇ 7 ಅಂದ್ರೆ ಬುಧವಾರ ದೇಶದ ಆಯ್ದ 244 ಜಿಲ್ಲೆಗಳಲ್ಲಿ ಈ ಯುದ್ಧದ ಡ್ರಿಲ್ ನಡೆಯಲಿದೆ. ಅದರಲ್ಲೂ ಪಾಕಿಸ್ತಾನ ಗಡಿಗೆ ಅಂಟಿಕೊಂಡಂತಿರುವ ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಹಿಮಾಚಲ ಪ್ರದೇಶ ಮತ್ತು ಗುಜರಾತ್ನ 244 ಜಿಲ್ಲೆಗಳಲ್ಲಿ ಅಣಕು ಡ್ರಿಲ್ ನಡೆಸುವಂತೆ ಅಲ್ಲಿನ ಆಡಳಿತಕ್ಕೆ ಕೇಂದ್ರ ಸರ್ಕಾರ ಸೂಚಿಸಿದೆ. ಹಾಗಂತ ಈ ಪಟ್ಟಿಯಲ್ಲಿ ಕರ್ನಾಟಕ ಸೇರಿದಂತೆ ದಕ್ಷಿಣದ ಯಾವ ರಾಜ್ಯವನ್ನೂ ಹೆಸರಿಸಲಾಗಿಲ್ಲ. ಈ ಬೆಳವಣಿಗೆ ನೋಡಿದ್ರೆ ಯುದ್ಧದ ಕಾರ್ಮೋಡ ಆವರಿಸಿದ್ದು ಅದು ಪ್ರತಿಕಾರದ ಮಳೆಯಾಗಿ ಸುರಿಬೇಕಿದೆ ಅಷ್ಟೇ. ಸ್ಪೆಷಲ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್.